ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಎಐಸಿಸಿ ಅಧ್ಯಕ್ಷರಾದಂತಹ ಖರ್ಗೆ ಅವರಿಗೆ ಕೋರ್ಟ್ನಿಂದ ಜಾಮೀನು ಸಹಿತ ವಾರೆಂಟ್ ಜಾರಿಯಾಗಿರುವಂತದ್ದು. ಹೌದು, ಬಜರಂಗ್ ದಳ ಮಾನಹಾನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಪಂಜಾಬ್ನ ನ್ಯಾಯಾಲಯ ಜಾಮೀನು ಸಹಿತ ವಾರೆಂಟ್ ಅನ್ನ ಇದೀಗ ಹೊರಡಿಸಿರುವಂತದ್ದು. ಇನ್ನು ಸೆಪ್ಟೆಂಬರ್ 19ರಂದು ಹಾಜರಾಗುವುದಕ್ಕೆ ಇದೀಗ ಸೂಚನೆಯನ್ನ ನೀಡಿದೆ. ಹೌದು, ಕರ್ನಾಟಕ ಚುನಾವಣೆಯ ಸಂದರ್ಭದಲ್ಲಿ ಇದೀಗ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಬಜರಂಗ್ ದಳವನ್ನ ಪಿಎಫ್ಐ ಸೇರಿದಂತೆ ಇತರ ಸಂಘಟನೆಗಳೊಂದಿಗೆ ಹೋಲಿಕೆಯನ್ನ ಮಾಡಿತ್ತು. ಇದರಿಂದ ಬಜರಂಗ್ ದಳದ ಘನತೆ ಮತ್ತು ಪ್ರತಿಷ್ಠೆಗೆ ಧಕ್ಕೆ ಆಗಿದೆ ಅಂತ ಇದೀಗ ದೂರುದಾರರು ಸಹ ಆರೋಪವನ್ನ ಮಾಡಿದ್ರು. ಇನ್ನು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಪಂಜಾಬ್ನ ಕೋರ್ಟ್ ಜಾಮೀನು ಸಹಿತ ವಾರೆಂಟ್ ಅನ್ನ ಇದೀಗ ಹೊರಡಿಸಿರುವಂತದ್ದು. ಇನ್ನು 2026ರ ಸೆಪ್ಟೆಂಬರ್ 19ರಂದು ನ್ಯಾಯಾಲಯಕ್ಕೆ ಖುದ್ದಾಗಿ ಹಾಜರಾಗಿ ಜಾಮೀನನ್ನ ಪಡೆಯುವಂತೆ ಖರ್ಗೆ ಅವರಿಗೆ ಇದೀಗ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಬಜರಂಗ್ ದಳದ ಕಾರ್ಯಕರ್ತರಾದಂತಹ ಹಿತೇಶ್ ಭರದ್ವಾಜ್ 2023ರಲ್ಲಿ ದಾಖಲಿಸಿದಂತಹ ಮಾನಹಾನಿ ದೂರಿನ ಆಧಾರದ ಮೇಲೆ ನ್ಯಾಯಾಲಯ ಈ ಕ್ರಮವನ್ನ ಕೈಗೊಂಡಿರುವಂತದ್ದು. ಇನ್ನು ಕರ್ನಾಟಕ ವಿಧಾನಸಭೆ ಚುನಾವಣೆಯ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ನೀಡಿದಂತಹ ಹೇಳಿಕೆಯನ್ನ ಇದೀಗ ಪ್ರಶ್ನಿಸಿ ಮತ್ತೆ ದೂರನ್ನ ಸಲ್ಲಿಸಲಾಗ್ತಾ ಇದೆ. ಇನ್ನು ಈ ಪ್ರಕರಣ ಏನು, ಈ ಪ್ರಕರಣದಲ್ಲಿ ಏನಾಗಿದೆ ಅಂತ ನೋಡೋದಾದ್ರೆ, ದೂರುದಾರರಾದಂತಹ ಹಿತೇಶ್ ಭರದ್ವಾಜ್ ಅವರ ಆರೋಪದ ಪ್ರಕಾರ ಕರ್ನಾಟಕ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಬಜರಂಗ್ ದಳವನ್ನ ಪಿಎಫ್ಐ ಸೇರಿದಂತೆ ಇತರ ಸಂಘಟನೆಗಳೊಂದಿಗೆ ಹೋಲಿಕೆಯನ್ನ ಮಾಡಿತ್ತು. ಇದರಿಂದ ಬಜರಂಗ್ ದಳದ ಘನತೆ ಮತ್ತೆ ಪ್ರತಿಷ್ಠೆಗೆ ಧಕ್ಕೆ ಆಗಿದೆ ಅಂತ ಅವರು ಇದೀಗ ಆರೋಪವನ್ನ ಮಾಡಿರುವಂತದ್ದು. ಇನ್ನು ಅಕ್ರಮವಾಗಿ ಸಂಘಟನೆಗಳೊಂದಿಗೆ ಬಜರಂಗ್ ದಳವನ್ನ ಸಂಪರ್ಕಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಸಹ ಬಂದಿತ್ತು. ಇನ್ನು ಅದರ ಸದಸ್ಯರು ಮತ್ತು ಬೆಂಬಲಿಗರಿಗೆ ಮಾನಹಾನಿ ಆಗಿದೆ ಅನ್ನುವಂತಹ ವಿಚಾರವನ್ನ ಇದೀಗ ಭರದ್ವಾಜ್ ವಾದವನ್ನ ಮಾಡಿರುವಂತದ್ದು. ಇನ್ನು ಈ ಹಿನ್ನೆಲೆಯಲ್ಲಿ 100 ಕೋಟಿ ಮಾನಹಾನಿ ಪರಿಹಾರ ಹಾಗೂ 10 ಲಕ್ಷ ಕಾನೂನು ವೆಚ್ಚವನ್ನ ನೀಡುವಂತೆ ಇದೀಗ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಪ್ರಣಾಳಿಕೆಯ ವಿವಾದ ಅಂತ ನೋಡೋದಾದ್ರೆ, ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಅಧಿಕಾರಕ್ಕೆ ಬಂದ್ರೆ ಬಜರಂಗ್ ದಳ ಹಾಗೂ ಪಿಎಫ್ಐ ಮತ್ತು ಇತರ ದ್ವೇಷ ಹರಡುವಂತಹ ಸಂಘಟನೆಗಳ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಘೋಷಣೆಯನ್ನ ಮಾಡಿತ್ತು. ಈ ಹೇಳಿಕೆ ದೇಶದಾದ್ಯಂತ ತೀವ್ರ ರಾಜಕೀಯ ವಿವಾದಕ್ಕೂ ಸಹ ಎಲ್ಲೋ ಒಂದ್ ಕಡೆ ಕಾರಣ ಆಗಿತ್ತು. ಬಳಿಕ ಹಿತೇಶ್ ಭರದ್ವಾಜ್ ಖರ್ಗೆ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ದೂರನ್ನ ದಾಖಲಿಸಿದ್ರು. ಮುಂದಿನ ವಿಚಾರಣೆಗೆ ಹಾಜರಾಗುವಂತೆ ಇದೀಗ ಸೂಚನೆ ನೀಡಿರುವಂತದ್ದು. ಇನ್ನು ಈ ಹಿಂದೆ ನ್ಯಾಯಾಲಯವು ಸಹ ಪ್ರಕರಣವನ್ನ ನಾಗರಿಕ ಸ್ವರೂಪ ಅಂತಾನೆ ಪರಿಗಣನೆ ಮಾಡಿತ್ತು. ಆದ್ರೆ ಈಗ ಇದನ್ನ ಕ್ರಿಮಿನಲ್ ಪ್ರಕರಣವಾಗಿ ಪರಿಗಣಿಸಿ ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಇನ್ನು ಈ ವಿಚಾರಣೆಯನ್ನ ಸೆಪ್ಟೆಂಬರ್ 19ರಂದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನ್ಯಾಯಾಲಯಕ್ಕೆ ಹಾಜರಾಗೋದಕ್ಕೂ ಸಹ ಇದೀಗ ಆದೇಶವನ್ನ ನೀಡಿರುವಂತದ್ದು. ಇನ್ನು ಅವರ ವಿರುದ್ಧ ಜಾಮೀನು ರಹಿತ ವಾರೆಂಟ್, ನಾನ್ ಬೇಲೆಬಲ್ ಕೊಟ್ಟಿರುವಂತದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ವಿಚಾರಗಳು ಸಹ ಮುನ್ನೆಲೆಗೆ ಬಂದಿತ್ತು. ಈ ವಿಚಾರಣೆಯನ್ನ ನೋಡೋದಾದ್ರೆ ಸೆಪ್ಟೆಂಬರ್ 19ನೇ ತಾರೀಕು ಇದೀಗ ಖರ್ಗೆ ಅವರು ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಇದೀಗ ಆದೇಶವನ್ನ ನೀಡಿದೆ. ಒಟ್ಟಾರೆಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಾಗಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ಬೇಗ ನಮ್ಮದು.